ನಾವೆಲ್ಲರೂ ಆಸೆ ಪಡೋದಂದರೆ ಕರ್ನಾಟಕ ಬ್ಯಾಂಕ್ ಅಂತ ಹೇಳಿದರೆ ನಮ್ಮ ಊರ ಬ್ಯಾಂಕು, ನಮ್ಮ ಮನೆ ಬ್ಯಾಂಕು, ನಮ್ಮ ಕುಟುಂಬದ ಬ್ಯಾಂಕ್ ಅಂತ ಹೇಳುವ ರೀತಿಯಲ್ಲಿ ಕರ್ನಾಟಕ ಬ್ಯಾಂಕನ್ನು ನಾವೆಲ್ಲರೂ ನಂಬಿ ಬಂದವರು. ಅಂತ ಹೇಳಿದರೆ ಕರಾವಳಿಯಾದ್ಯಂತ ಪ್ರಥಮವಾಗಿ ಇಲ್ಲಿ ಬೇರೆ ಬೇರೆ ಬ್ಯಾಂಕುಗಳು ಇರಬಹುದು, ಆದರೆ ಈಗ ಉಳಿದುಕೊಂಡದ್ದು ನಮ್ಮ ಕರ್ನಾಟಕ ಬ್ಯಾಂಕ್ ಮಾತ್ರ. ಈಗ ಸಿಂಡಿಕೇಟ್ ಮರ್ಜಾಗಿ ಹೋಯಿತು, ವಿಜಯ ಬ್ಯಾಂಕ್ ಮರ್ಜಾಗಿ ಹೋಯಿತು, ಕೆನರಾ ಬ್ಯಾಂಕು ಮರ್ಜಾಗಿ ಹೋಯಿತು. ಈಗ ನಮ್ಮದಾಗಿ ಉಳಿದುಕೊಂಡದ್ದು ಕರ್ನಾಟಕ ಬ್ಯಾಂಕ್ ಮಾತ್ರ. ಅದು ಭಾಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ಈ ವರ್ಷ 100ನೇ ವರ್ಷ ಆಚರಣೆ ಮಾಡಿದರೂ ಪ್ರಾರಂಭದಿಂದ ಇಲ್ಲಿವರೆಗೂ ಒಂದು ವರ್ಷವೂ ಲಾಸ್ ನೋಡದೆ ಲಾಭದಲ್ಲೇ ಇದ್ದಂಥ ಒಂದು ಬ್ಯಾಂಕ್ ಅಂತ ಹೇಳಿದರೆ ಸತತ 100 ವರ್ಷ ಲಾಭದಲ್ಲೇ ಇದ್ದಂಥ ಬ್ಯಾಂಕ್ ಅಂದರೆ ಅದು ಕರ್ನಾಟಕ ಬ್ಯಾಂಕ್. ಅದೇ ನಮಗೆಲ್ಲರಿಗೂ ಹೆಮ್ಮೆ ಆಗೋದು. ಯಾಕಂತ ಹೇಳಿದರೆ ಅಂದಿನಿಂದ ಇಲ್ಲಿವರೆಗೆ ಭಾಳ ಮುತುವರ್ಜಿಯಿಂದ ಎಲ್ಲ ಡೆಪಾಸಿಟ್ಟು ಮತ್ತು ಶೇರ್ ಹೋಲ್ಡರ್ಸ ಎಲ್ಲರನ್ನೂ ಸೇಫ್ ಗಾರ್ಡ್ ಮಾಡ್ಕೊಂಡು ಬಂದಂಥ ಒಂದು ಬ್ಯಾಂಕ್ ಇದ್ದರೆ ಅದು ಕರ್ನಾಟಕ ಬ್ಯಾಂಕು. ಖಂಡಿತ ಈ ವರ್ಷ ಸಹ ಮೊನ್ನೆ 700 ಚಿಲ್ಲರೆ ಅರ್ಧ ಮೊನ್ನೆ ಡಿಸೆಂಬರಿಗೆ ಹೌದು ತ್ರೈಮಾಸಿಕದಲ್ಲಿ 330 ಅರ್ಧ ವರ್ಷದಲ್ಲಿ 700 ಚಿಲ್ಲರೆ ಕೋಟಿ ಲಾಭ ಗಳಿಸಿರುವಂಥ ಬ್ಯಾಂಕು. ಖಂಡಿತ ಈ ವರ್ಷ ಸಹ ಎಲ್ಲರೂ ಒಳ್ಳೆಯ ಡಿವಿಡೆಂಡ್ ನಿರೀಕ್ಷೆ ಮಾಡಬಹುದು. ಮತ್ತು ಅದು ಅಲ್ಲದೆ ಎಲ್ಲ ಶೇರ್ಸ್ ರೇಟ್ ಸಹ ಒಳ್ಳೆಯ ರೀತಿಯಲ್ಲಿ ಏರ್ತಾ ಇರೋದು. ಯಾಕಂತ ಹೇಳಿದರೆ ಬ್ಯಾಂಕು ಈಗ ಒಳ್ಳೆಯ ಸ್ಟ್ರಾಂಗ್ ಆಗಿರೋದ್ರಿಂದ ಮಾತ್ರ ಈ ಶೇರ್ಸ್ ರೇಟ್ ಇರಲಿಕ್ಕೆ ಸಾಧ್ಯ ಉಂಟು, ಇದರಿಂದ ಖಂಡಿತ ಇಲ್ಲ. ಮತ್ತೆಲ್ಲರೂ ನಾವು ಯಾವಾಗಲೂ ಹೇಳ್ತಾ ಇರೋದು, ನಾವೆಲ್ಲರೂ ನಮ್ಮ ಬ್ಯಾಂಕ್ ಅಂತೇಳಿ ಹೇಳೋದು. ಯಾಕಂತ ಹೇಳಿದರೆ ಏನೇ ಒಂದು CSR ಫಂಡ್ ಇರ್ತದೋ ಅದು ನಮ್ಮ ಈ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಕರ್ನಾಟಕ ಬ್ಯಾಂಕಿನವರು ಕೊಡ್ತಾ ಇರೋದು ನೋಡಿದ್ದೇವೆ. ಗುರುನರಸಿಂಹ ದೇವಸ್ಥಾನಕ್ಕೆ ಇರ್ಬೋದು, ಮೊನ್ನೆ ನಮ್ಮ ಅಮೃತೇಶ್ವರಿ ದೇವಸ್ಥಾನಕ್ಕೆ ಒಂದು ಡಿಶ್ ವಾಷಿಂಗ್ ಮೆಷಿನ್ ನಮ್ಮ ಮಹಾಬಲೇಶ್ವರ ರಾವ್ ಇರುವಾಗ ಕೊಟ್ಟಿದ್ದರು. ಅದೇ ರೀತಿ ಎಲ್ಲ ಕನ್ನಡ ಮೀಡಿಯಮ್ಮು ಸರ್ಕಾರಿ ಶಾಲೆಗಳಿಗೆ ಬಸ್ಸು ಸಹ ಕೊಟ್ಟಿದ್ದರು. ಅದು ಎಲ್ಲ ಬ್ಯಾಂಕಿನ ನಾನು ಪ್ರತಿ ಸತಿ ಹೇಳ್ತೇನೆ, ಎಲ್ಲ ಬ್ಯಾಂಕಿನವ್ರ ಹತ್ರ CSR ಫಂಡ್ ಇರ್ತದೆ. ಆದರೆ ಯಾರು ಈ ಸಣ್ಣ ಸರ್ಕಾರಿ ಶಾಲೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಇಂಥದಕ್ಕೆ ಯಾರು ಕೊಡುವುದೂ ಇಲ್ಲ. ದೊಡ್ಡ ದೊಡ್ಡ ಮಲ್ಟಿಮಿಲಿಯನ್ ಕಂಪನಿಯವರು ಏನು ಮಾಡ್ತಾರೋ ಅದಕ್ಕೆ ಇವರು CSR ಫಂಡ್ ಕೊಡ್ತಾ ಇರ್ತಾರೆ. ಆದರೆ ಕರ್ನಾಟಕ ಬ್ಯಾಂಕ್ ಮಾತ್ರ ಯಾರು ಬಡವರಿದ್ದಾರೆ ನೋಡಿ ಜನರಿಗೆ ಪ್ರಯೋಜನ ಆಗುವಂಥದ್ದು ಹುಡುಕಿ ಅವರಿಗೆ ಕೊಡ್ತಾ ಇರೋದು. ಅದಕ್ಕೋಸ್ಕರ ನಾವೆಲ್ಲ ನಮ್ಮ ಬ್ಯಾಂಕು ಅಂತೇಳಿ ಹೇಳೋದು ಅದಕ್ಕೋಸ್ಕರ. ಖಂಡಿತ ಕರ್ನಾಟಕ ಬ್ಯಾಂಕ್ ಇನ್ನೂ ಒಳ್ಳೆಯದಾಗಿ ಬೆಳಿಬೇಕು. ಮೊದಲು ನಮ್ಮ ಈ ಶಾಖೆ ನಮ್ಮ ಕಾರಂತರ ಮನೆಯಲ್ಲ, ಕಾರಂತರ ಬಿಲ್ಡಿಂಗ್ ಅಲ್ಲಿದ್ದಿದೆ. ಅಲ್ಲಿಂದ ಐತಾಳ್ರ ಕಾಂಪ್ಲೆಕ್ಸಿಗೆ ಹೋಗಿ ಅಲ್ಲಿಂದ ಕಡೆಗೆ ಶನಿವಾರ ಕಾಂಪ್ಲೆಕ್ಸಿಗೆ ಬಂದಿದೆ. ಏನೇ ಇರಲಿ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಪಾರ್ಕಿಂಗ್ ಸ್ವಲ್ಪ ತೊಂದರೆ ಆದರೂ ಭಾಳ ಒಳ್ಳೆಯ ರೀತಿಯಲ್ಲಿ ಬ್ಯಾಂಕ್ ನಡೀತಾ ಇದೆ. ಖಂಡಿತ ಈ ಬ್ಯಾಂಕ್ ಇನ್ನೂ ಅಭಿವೃದ್ಧಿ ಹೊಂದಬೇಕು. ಈ ಬ್ಯಾಂಕ್ ಅಭಿವೃದ್ಧಿ ಹೊಂದಿದರೆ ಖಂಡಿತ ನಮ್ಮ ಊರು ಅಭಿವೃದ್ಧಿ ಹೊಂದದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತು.